ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಾವು ವ್ಯವಸಾಯ ಮಾಡಬೇಕಂತಂದ್ರೆ ನಮಗೆ ಮಷಿನರಿನೂ ಬೇಕು, ಆಮೇಲೆ ಹೆಲ್ಪರ್ ಬೇಕು. ಇವೆರಡು ನಮಗೆ ಯಾಕೆ ಬೇಕಂತಂದ್ರೆ ನಾನು ಪ್ರಾಕ್ಟಿಕಲ್ವಾಗಿ ಈಗ ನನ್ನ ಹೊಲದಾಗ ನಾನು ಒಂದು ಪ್ರಯೋಗ ಮಾಡಿದೆನು. ಅದೇನಂತಂದ್ರೆ ನಾ ತೋರಿಸ್ತಾನೆ ಬರ್ರಿ. ಈಗ ನಾವು ನೋಡತ್ತೇವಲ್ಲ, ಇದು ಈಗ ಆಧುನಿಕವಾಗಿ ಈಗ 2025 ಒಂದು ಮಡ್ಡ ಹೊಡಿಯೋ ಮಿಷಿನ್ ಬಂದೈತಿ. ಅದರಲ್ಲೇ ನಾನು ಈಗ ಅದನ್ನು ಕೋಲಿ ಬಟಂಡಿ ಹೊಡ್ಯಾತನು. ಆ ಕೋಲಿ ಬಟಂಡಿ ನೋಡತ್ತಾರಲ್ಲ, ಈ ಕೋಲಿ ಬಟಂಡಿ ಮಿಷಿನ ಈ ಥರನೇ ಹೊಡತಿ. ಇದು ಮಿಷಿನದ ಪಾಲ್ಟಲ್ಲ, ಇದು ನಮ್ಮ ಭೂಮಿ ಪಾಲ್ಟ. ಈಗ ನಾ ಏನು ಮಡ್ಡ ಬಡಿಸಿನಲ್ಲ, ಈ ಭೂಮಿ ಇದು ನೀರು ನಿಂತ ಜೋಗ ನಿಲ್ಲೋ ಭೂಮಿ. ಇದೇನಾಗೈತಿ, ಈ ಕಬ್ಬ ಕೋಲಿ ಪೈಲ ಬೇರು ಸತ್ಕ್ಯಾರ, ಆಮೇಲೆ ಮ್ಯಾಗ ಬೇರು ಬಿಟ್ಟ ಕೋಲಿ ಮ್ಯಾಲೆ ಬಂದೈತಿದ. ಅವಾಗ ನಾನು ಇದನ್ನು ರೂಟ್ರ್ ಏನಾಕತ್ತಂತ ಹೇಳ್ಕ್ಯಾರ, ನಾನು ಇದನ್ನು ರೂಟ್ರ್ ಹೊಡಿಸಿದ್ನಿ. ಈ ರೂಟ್ರ್ ಏನಾಗೈತೆ ಅಂತಂದ್ರೆ ಅದು ಕೋಲಿ ಗಟ್ಟಿಲ್ಲದ ಕಾರಣಕ್ಕಾಗಿ ಅದೊಂದು ಸ್ವಲ್ಪ ರೂಟ್ರ್ ಟಚ್ ಮಾಡಿ ಕೊಡ್ದಾನ, ಪೂರ್ತಿ ಕೋಲಿ ಕಿತ್ತು ಬಂದೈತಿ. ನೋಡತ್ತಲ್ಲ, ಇದು ಕೋಲಿ ಪೂರ್ತಿ ಕಿತ್ತು ಬಂದೈತಿ. ಈ ಥರನಾಗಿ ನಾವು ಇದನ್ನು ನಮಗೆ ಗುರುತಾಗಿನೂ ನಾವು ಈ ಥರನ ರೂಟ್ರ್ ಹೊಡೆದು ಅಂತಂದ್ರೆ ಇದು ಹೊಲ್ದಾಗ ಕೋಲೆ ಉಳಿದಿಲ್ಲ, ಆಮೇಲೆ ನಮ್ಮ ರೈತ ನುಕ್ಸಾನ್ ಆಕತಿ. ನೋಡತ್ತಲ್ಲ, ಇದು ನಾನು ಮುದ್ದಾಮ್ ನಮ್ಮ ಹೊಲದಾಗನ ಪ್ರಾಕ್ಟಿಕಲ್ ಮಾಡಿ ನೋಡತ್ತನು. ಇದು ಮಿಷನ್ ಪಾಲ್ಟ್ ಅಲ್ಲ, ಇದು ನಮ್ಮ ಭೂಮಿ ಪಾಲ್ಟ. ಅದು ಹೆಂಗೆ ಅನ್ನೋದನ್ನು ನಾನು ನಿಮಗೆ ಈಗ ತೋರಿಸ್ತಾನೆ ಬರ್ರಿ. ಇದು ನಮ್ಮ ಭೂಮಿದು ಏನು ಪಾಲ್ಟ ಅಂತಂದ್ರೆ, ಈಗ ನಾವೇನು ಮಾಡಿದೆವು, ಇದನ್ನು ನಮ್ಮ ಕುಳಿ ಕಬ್ಬತ್ತಲ್ಲ, ಇದನ್ನು ನಾವು ಟ್ರ್ಯಾಕ್ಟ್ರಲ್ಲೇ ಗಳೆ ಹೊಡೆದ ಇಂಡಿ ಭಾಳ ಮಾಡಿದೆನು. ಇಂಡಿ ಭಾಳ ಮಾಡಿದ ಮೇಲೆ ಇದೇನಾಗೈತಿ, ಮಣ್ಣು ಕುಂತೇನೇ ಇಲ್ಲ. ಈಗ ನಾ ರೂಟ್ರ್ ಹತ್ತಾನ ಏನಾಗತ್ತಿ, ರೂಟ್ರ್ ಒಂದು ಸ್ವಲ್ಪ ಟಚ್ ಆತ ಅನ್ಕೊಡ್ದನ ಇದೇನತ್ಲ ಈ ಕೋಲೆಲ್ಲ ಕಿತ್ತು ಬೀಳಾಗ್ತಾವು. ಈಗ ನಮ್ಮ ಕೋಲಿ ಅದು ಭೂಮಿ ಗಟ್ಟಿ ಇಲ್ದಕ್ಕಾಗಿ ಈ ನಮ್ಮ ರೂಟ್ರ್ ನಡಿವತ್ತು. ನಾವು ರೂಟ್ರ್ ಹೊಡಿಬೇಕಂತೇಕಾರ ಇದನ್ನು ಏನಾಕತ್ತಂತ ನಾನು ಪ್ರಾಕ್ಟಿಕಲಾಗಿ ನೋಡ್ಬೇಕಂತೇಕಾರ ರೂಟ್ರ್ ಹಚ್ಚಿದ್ನಿ. ಆದ್ರೆ ನಾ ಈ ರೂಟ್ರ್ ಈಗ ನೋಡತ್ತೇವಲ್ಲ, ಈ ಹೊಲಕ್ಕೆ ನಾ ರೂಟ್ರ್ ಹಚ್ಚಿದ್ನಿ. ಈ ಹೊಲ ರೂಟ್ರ್ ಒಂದು ಸ್ವಲ್ಪ ಟಚ್ ಆತನ ಕೂಡ ಇಡೀ ಗದ್ದೆಲ್ಲ ಸಂಬಂಧ ಕಿತ್ತು ಬೀಳತ್ತಾವು. ಅವು ಯಾವ ಥರನ ಕಿತ್ತು ಬೀಳತ್ತಾವ ಅಂತ ಹೇಳ್ಕ್ಯಾರ, ನಾನು ನಿಮ್ಗೆ ತೋರಿಸ್ತಾನೆ ಬರ್ರಿ. ನೋಡಿ, ಈಗೇನು ನೋಡತ್ತೇವಲ್ಲ, ಈ ಥರನಾಗಿ ಎಲ್ಲ ಅದು ಈಗ ಕೊರೆದು ಹೋಗೋದು ಬರ್ತೈತಿ. ಹಿಂಗೆ ಕೊರೆದು ಹೋಗಿತ್ತು ಅಂತಂದ್ರೆ ಹೊಲದಾಗ ಕೋಲೆ ಉಳಿದಿಲ್ಲ, ಮತ್ತು ಕೋಳೆನೂ ಹೊಡಿದಿಲ್ಲ. ಆದ ಕಾರಣಕ್ಕೆ ನಾವು ಇದನ್ನು ನಮಗೆ ಈ ಥರನಾಗಿ ಇತ್ತಂತಂದ್ರೆ ನಾವು ಇದನ್ನು ಯಾವುದೋ ಕಾಲಕ್ಕೂ ಇದನ್ನು ಮಷಿನ್ನಲ್ಲಿ ಇದನ್ನು ಮಡ್ಡ ಬಡಿಬಾರ್ದು. ಇನ್ನು ನಮಗೆ ಕೋಲಿ ನಾವು ಕಾಕೋಬೇಕಂತಂದ್ರೆ ನಾವಿನ್ನು ಈ ಮಷಿನರಿ ಈ ಹೊಲಕ್ಕೆ ಹಚ್ಚೋದ್ಲೆ ಇನ್ನು ನಾವು ಲೇಬರ್ನ ಹಚ್ಕ್ಯಾರ ಮಡ್ಡ ಬಡಿಸೋದು ಯೋಗ್ಯ ಅಂತ ಕ್ಯಾರ ನನಗೆ ಅನಿಸೈತಿ. ಇನ್ನು ಮುಂದೆ ನಾ ಇದನ್ನು ಈ ರೂಟ್ರ್ ಬಿಟ್ಕ್ಯಾರ ಇದೇ ಹೊಲಕ್ಕೆ ಮತ್ತು ಕೈಲೇ ಬಡ್ಸತ್ತಾನು. ಆ ಕೈಲೇ ಬಡಿದ್ರೆ ಯಾವ ಥರ ಹಾಕತ್ತಂತ ಕ್ಯಾರ ನಾನು ನಿಮಗೆ ಅದನ್ನು ತೋರಿಸ್ತಾನೆ ಬರ್ರಿ. ಈಗ ಮಷಿನ ಎಲ್ಲ ಕೋಲಿ ಕೊರದು ಸಂಬಂಧಾಗಿ ನಾ ಈಗ ಅದನ್ನು ಆ ಮಷಿನ್ ಬಿಟ್ಟು ಕ್ಯಾರ ಕೈಲೇ ಮಡ್ಡ ಬಡಿಯತ್ತಾನು. ನೋಡ್ರಿ, ಕೈಲೇ ಮಡ್ಡ ಬಡಿದು ಅಂತಂದ್ರೆ ಒಂದು ಕೋಲಿಗೆ ಅದಕ್ಕೂ ಪೆಟ್ಟಾಗೋದಿಲ್ಲ. ಅದಕ್ಕೆ ನಾನು ಅನುಭವನ ಹೇಳತ್ತನು. ಇಂಥ ಏನಾಗೈತಲ್ಲ, ಗಾಡಿ ಮಿದುವಿತ್ತಂತಂದ್ರೆ ನಾವು ರೈತ ಆದವರು ಈ ಮಷಿನವನ್ನು ಹಚ್ಚಿದ್ರೆ ಭಾಳ ನುಕ್ಸಾನ್ ಆಕತಿ. ಅದಕ್ಕೆ ಇಂಥ ಮಿದುವಿದ್ದ ಟೈಮ್ದೊಳಗೆ ರೂಟ್ರ್ ಬಿಟ್ಕ್ಯಾರ ನಾವು ಲೇಬರ್ ಹಚ್ಚಿ ಬಡಿಸಿದ್ವು ಅಂತಂದ್ರೆ ಭಾಳ ಚಲೋ ಆಕತ್ತಂತ ಹೇಳ್ಕ್ಯಾರ ನಾನು ಹೇಳ ಬಯಸ್ತಾನು. ಈಗ ನೋಡತ್ತಿರಲ್ಲ, ಈಗ ಕೋಲಿ ಕಿಲೋ ಸಂಬಂಧ ಆಗಿ ನಾನು ಹೆಲ್ಪರ್ ಹಚ್ಚಿ ಮಟ್ಟ ಬಿಡ್ಯಾತನು. ಅದು ಯಾವ ಥರನಾಗಿ ಮಟ್ಟ ಬಿಡ್ಯಾತ ಅನ್ನೋದನ್ನು ನೋಡ್ರಿ. ಈ ಥರ ನಾವು ಕೈಲೇ ಮಡ್ಡ ಬಡಿಸಿದ್ವು ಅಂತಂದ್ರೆ ಯಾವ ಕೋಲಿಗೂ ಪೆಟ್ಟಾಗೋದಿಲ್ಲ, ಆಮೇಲೆ ಕೋಲಿ ಕಿಲೋದಿಲ್ಲ. ಅದಕ್ಕಾಗಿ ನಾವು ಮಷಿನರಿ ಮಾಡೋ ಟೈಮ್ದೊಳಗೆ ಮಷಿನಲ್ಲಿ ಮಾಡಿಸ್ಬೇಕು. ಮಷಿನರಿಗೆ ಒಂದು ಸ್ವಲ್ಪ ಹದ ಮೀರಿತ್ತಂತಂದ್ರೆ ನಾವು ಈ ಥರನಾಗಿ ಕೈಲೇ ಮಾಡಿಕೊಂಡೆವು ಅಂತಂದ್ರೆ ಚಲೋ ಆಕತಿ. ಅದಕ್ಕಾಗಿ ನನಗೆ ಅನುಭವ ಮ್ಯಾಗ ನಾ ಏನು ಹೇಳ್ತಾನು, ರೈತಕ್ಕೆ ನಾವು ಮಾಡ್ಬೇಕಂತಂದ್ರೆ ನಮಗೆ ಮಷಿನರಿನೂ ಬೇಕು, ಆಮೇಲೆ ಹೆಲ್ಪರ್ ಬೇಕು.
ಮಷಿನರಿಗೆ ಒಂದು ಸ್ವಲ್ಪ ಏನು ಹೆಚ್ಚು ಕಡಿಮೆ ಆ ಟೈಮ್ ಒಳಗೆ ನಾವು ಹೆಲ್ಪರ್ ಕಡೆಯಿಂದನ ನಾವು ಮಾಡಿಸಿಕೊಂಡು ಅಂತಂತನ ಲುಕ್ಸಾನ್ ಆಗೋದಿಲ್ಲ ಮತ್ತು ವ್ಯವಸಾಯ ಚಲೋ ಆಕತಿ ಅಂಥೇಳಿ ನಾನು ಎಲ್ಲ ರೈತ ಬಂದವರಿಗೂ ನನ್ನ ನಮಸ್ಕಾರಗಳು.